ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನೊಂದು ಲಾಗ್ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿನ್ನೆ ನಾನು ರೆಕಾರ್ಡ್ ಮಾಡಿದಂತ ವಿಡಿಯೋ. ನಿನ್ನೆ ನಮ್ಗೆ ರಜೆ ಇರ್ತಲ್ವಾ, ಸೊ ಹಾಗಾಗಿ ಬೆಳಿಗ್ಗೆನೆ ಎದ್ದು ನಾನು ಕಿಚನ್ ಎಲ್ಲ ಸ್ವಲ್ಪ ಸೆಟ್ ಮಾಡ್ತಾ ಇದ್ದೀನಿ. ಅಂದ್ರೆ ರಜಾ ಇರೋ ದಿನಾನೇ ನನಗೆ ಎಲ್ಲ ಸ್ವಲ್ಪ ಸೆಟ್ ಮಾಡ್ಲಿಕ್ಕೆ ಆಗೋದು. ಇಲ್ಲಾಂದ್ರೆ ಬೆಳಿಗ್ಗೆ ಹೋಗ್ಬಿಟ್ಟು ಈವ್ನಿಂಗ್ ಬರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಹಾಗೆ ಜೊತೆಗೆ ವಿಡಿಯೋಸ್ ಕೂಡ ಎಲ್ಲ ರೆಕಾರ್ಡ್ ಮಾಡಬೇಕು. ಹಾಗೆ ನಾನು ದೋಸೆ ಮಾಡಿದ್ದೆ, ತಿಂಡಿಗೆ ದೋಸೆ ಮಾಡಿದ್ದೆ. ಮತ್ತೆ ಇವತ್ತು ನಾವು ಏನೆಲ್ಲ ಮಾಡಿದ್ವಿ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ನಾನೊಂದು ಡೈಜೆಷನ್ಗೆ, ಜೀರ್ಣಕ್ರಿಯೆಗೆ ನಮ್ಗೆ ಸಹಾಯ ಆಗುವಂತ ಒಂದು ರಸಂನು ಕೂಡ, ಸಿಂಪಲ್ ರಸಂನು ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇವಾಗ ನಾನಿಲ್ಲಿ ಚಟ್ನಿ ಮಾಡ್ಲಿಕ್ಕೆ ಇದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈ ತರ ಚಟ್ನಿ ಒಂದು ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೇಳೆ ಇದೆಲ್ವಾ, ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಗೆ ಹಸಿ ಮೆಣಸನ್ನು ಕೂಡ ಫ್ರೈ ಮಾಡ್ಕೋಬೇಕು. ಹಾಗೆ ಟೊಮೆಟೊ ಕೂಡ, ಮೂರನ್ನು ಸಪ್ರೇಟ್ ಆಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ, ಆಮೇಲೆ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಚಟ್ನಿನ ಮಾಡ್ಕೊಳ್ಳಿ. ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ಚಟ್ನಿ. ಇದನ್ನ ಟೊಮೆಟೊ ಚಟ್ನಿ, ಕಾಯಿ ಚಟ್ನಿ ಏನ್ ಬೇಕಾದ್ರೂ ಹೇಳ್ಬಹುದು. ಅದಕ್ಕೆ ಟೊಮೆಟೊ, ಕಡಲೆಬೇಳೆ ಮತ್ತೆ ಏನಂತಾರೆ ತೆಂಗಿನಕಾಯಿ ತುರಿ ಎಲ್ಲಾನು ಹಾಕಿರೋದ್ರಿಂದ ತುಂಬಾ ಒಳ್ಳೆ ಕಾಂಬಿನೇಷನ್ ಇರುತ್ತೆ ದೋಸೆಗೆ. ಸೊ ನಾನು ಯಾವತ್ತು ದೋಸೆಗೆ ಇದೇ ಚಟ್ನಿನೇ ಮಾಡೋದು. ಹಾಗೆ ರಜಾ ಆಗಿರೋದ್ರಿಂದ ನಾನ್ ವೆಜ್ ಅನ್ನೋದು ನಾವು ಮ್ಯಾಕ್ಸಿಮಮ್ ಮಾಡ್ತೀವಿ. ಹಾಗಾಗಿ ಚಿಕನ್ ತಗೊಂಡ್ ಬಂದಿದ್ರು ನನ್ನ ಹಸ್ಬೆಂಡ್. ಹಾಗಾಗಿ ಚಿಕನ್ ಇಂದ ನಾನು ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿ ಹಾಕಿ ಚಿಕನ್ ಕರಿ ಮಾಡಿದ್ದೆ. ಇದರ ರೆಸಿಪಿನ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಅದನ್ನ ಒಂದ್ಸಲ ಟ್ರೈ ಮಾಡ್ಬೋದು. ಈ ತರ ಒಂದು ಡಿಫರೆಂಟ್ ಆಗಿರೋ ಕರಿನೂ ಕೂಡ ಒಂದ್ಸಲ ಮಾಡ್ಬಿಟ್ಟು ನೋಡ್ಬೋದು. ಇದನ್ನ ನಾನು ನೆಕ್ಸ್ಟ್ ನನ್ನ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ನನ್ಗಂತೂ ತುಂಬಾ ಇಷ್ಟ. ಬನ್ನಿ ಇವಾಗ ರಸಂನ ಹೇಗ್ ಮಾಡೋದು ಅಂತ ನೋಡುವ. ಸೊ ಫಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಪಾತ್ರನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದನ್ನ ನೀವು ಒಂದ್ 5 ನಿಮಿಷದಲ್ಲಿ ಈ ರಸಂನ ರೆಡಿ ಮಾಡ್ಕೋಬಹುದು. ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ. ಈ ತರ ಎಣ್ಣೆನ ಹಾಕೊಂಡು ಫಸ್ಟ್ ಬೆಳ್ಳುಳ್ಳಿನ ಜಜ್ಕೊಂಡು ಅದನ್ನ ಹಾಕೋಬೇಕು. ಒಂದ್ 5 ರಿಂದ 6 ಬೆಳ್ಳುಳ್ಳಿ ಹೆಸಳನ್ನ ಇಲ್ಲಿ ನಾನು ಹಾಕೊಂಡಿದ್ದೀನಿ. ಈ ರಸಂ ಒಂದು 3-4 ಜನಕ್ಕೆ ಸಾಕಾಗುವಷ್ಟು ನಾನ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾವಿಬ್ರೇ ತಿನ್ನೋದು, ಬೆಳಿಗ್ಗೆ ಮತ್ತೆ ಸಂಜೆ ನಮ್ಗೆ ಸಾಕಾಗುತ್ತೆ. ಊಟ ಎಲ್ಲ ಆಗಿದ್ಮೇಲೆ ಸ್ವಲ್ಪ ರೈಸ್ ಹಾಕೊಂಡು ನೀವು ಇದನ್ನ ರಸಂನ ಹಾಕೊಂಡ್ರೆ ತುಂಬಾ ಒಳ್ಳೆಯದು ಡೈಜೆಷನ್ಗೆ. ನೋಡಿ ಇವಾಗ ನಾನು ಇದರಲ್ಲಿ ಧನಿಯಾ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ ಹಾಗೆ ಒಣಮೆಣಸು ಇಷ್ಟು, ಹಾಗೆ ಮೆಂತ್ಯ ಇಷ್ಟನ್ನ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದ್ಮೇಲೆ ನೀವು ಈ ಒಗ್ಗರಣೆ ಕಾಳುಗಳನ್ನೆಲ್ಲ ಹಾಕೊಳ್ಳಿ. ಹಾಗೆ ಒಗ್ಗರಣೆಗೆ ಕಂಪಲ್ಸರಿ ಧನಿಯಾ ಬೀಜ ಏನಿದೆ, ಧನಿಯಾ ಕಾಳಿದೆ ಅಲ್ವಾ, ಅದನ್ನ ಮಾತ್ರ ಹಾಕೊಳ್ಳಿ. ಅವಾಗ್ಲೇನೆ ಈ ರಸಂಗೆ ಒಂದೊಳ್ಳೆ ಫ್ಲೇವರ್ ಅನ್ನೋದು ಸಿಗುತ್ತೆ. ಇದೆಲ್ಲ ಸ್ವಲ್ಪ 1-2 ಸಲ ರೌಂಡ್ ತಿರುಗಿಸಿದ್ಮೇಲೆ ಇಂಗನ್ನು ಕೂಡ ಸೇರಿಸ್ಕೊಳ್ಳಿ. ಇದನ್ನ ನೀವು ಡೈಲಿ ಬೇಕಿದ್ರೆ ಮಾಡ್ಕೋಬಹುದು. ಡೈಲಿ ಮಾಡ್ಕೊಂಡು ತಿಂದ್ರೆ ಮಾತ್ರ ತುಂಬಾ ಒಳ್ಳೇದು ಬಿಸಿ ಬಿಸಿ ಅನ್ನಕ್ಕೆ. ಹಾಗೆ ಈ ರಸಂ ಕೂಡ ಬಿಸಿ ಬಿಸಿಯಾಗಿ ಇರಬೇಕು. 1-2 ಸೌಟು ಈ ರಸಂನ ಹಾಕೊಂಡು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ಹೊಟ್ಟೆಯಲ್ಲಿ ಯಾವ್ದು ಏನ್ ತಿಂದ್ರೂ ಜೀರ್ಣಕ್ರಿಯೆ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ನಾನ್ ವೆಜ್ ಮಾಡ್ದಾಗಂತೂ ನಮ್ಮ ಮನೇಲಿ ಕಂಪಲ್ಸರಿಯಾಗಿ ನಾನು ಈ ರಸಂನ ಮಾಡ್ತೀನಿ. ಎವ್ರಿ ಡೇ ಒಂದೊಂದ್ಸಲ ಆಗಲ್ಲ, ಬಟ್ ನಾನ್ ವೆಜ್ ಮಾಡ್ದಾಗಂತೂ 100% ನಾನು ಈ ರಸಂನ ಮಾಡೇ ಮಾಡ್ತೀನಿ. ಹಾಗೆ ಒಗ್ಗರಣೆ ಎಲ್ಲ ಮಾಡ್ಕೊಂಡಾಗಿದ್ಮೇಲೆ ಒಂದ್ ಹಾಫ್ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ. ಈರುಳ್ಳಿ ಒಂದ್ 70% ಬೆಂದಿದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೇಕು ಅಷ್ಟೇನೆ. ನಾನು ಫಸ್ಟೇ ಹೇಳಿದ ತರ ಇದು ಮಾಡೋದು ಎಷ್ಟು ಸಿಂಪಲ್ ಅಂದ್ರೆ ತುಂಬಾನೇ ಸಿಂಪಲ್. ಇವಾಗ ನೋಡಿ ನೀರ್ ಹಾಕೊಂಡು ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ.
ಒಂದ್ 10 ನಿಮಿಷ ಇಲ್ಲ ಊಟಕ್ಕೆ ನೀವು ಕೊಟ್ಬಿಟ್ಟು ಹಾಗೆ ಒಂದ್ 5 ನಿಮಿಷ ಅಲ್ಲೇ ಮಾಡ್ಕೋಬಹುದು. ಇದು ಅಷ್ಟುನು 10 ನಿಮಿಷನೂ ಬೇಕಾಗಿಲ್ಲ ಈ ರಸಂ ಮಾಡ್ಲಿಕ್ಕೆ. ಅನ್ನ ಹಾಕೊಟ್ಬಿಟ್ಟು ಅವರು ಕರಿ ಜೊತೆ ಸಾಂಬಾರ್ ಜೊತೆ ತಿಂತಾ ಇದ್ದಾರೆ ಅಂದ್ರೆ ಅದೇ ಟೈಮಲ್ಲಿ ನೀವು ಬಂದ್ಬಿಟ್ಟು ಟಕ್ ಅಂತ ಈ ರಸಂನ ಮಾಡ್ಕೊಂಡೋಗಿ ಮತ್ತೆ ಲಾಸ್ಟ್ ಅಲ್ಲಿ ಬಡಿಸ್ಬಹುದು. ಇವಾಗ ಉಪ್ಪು ಹಾಕೊಂಡು ಹಾಗೆ ಅರಿಶಿನ ಎಲ್ಲ ಹಾಕೊಂಡಿದೀನಿ. ಇವಾಗ ನಾನು ಕರಿಬೇವನ್ನ ಇವಾಗ ಹಾಕೊಳ್ತೀನಿ. ಯಾವುದೇ ರಸಂ ಮಾಡ್ಬೇಕಾಗಿದ್ರು ಅಷ್ಟೇ, ಸಾಂಬಾರ್ ಮಾಡ್ಬೇಕಾಗಿದ್ರು ಅಷ್ಟೇ, ಕರಿಬೇವನ್ ಸೊಪ್ಪನ್ನ ಒಗ್ಗರಣೆಗೆ ಹಾಕಿದ್ರು ಕೂಡ ಅದು ಕುದಿ ಬರುತ್ತಲ್ವಾ, ಆ ಟೈಮಲ್ಲಿ ನೀವು ಸ್ವಲ್ಪ ಏನಂತಾರೆ ಮತ್ತೆ ಒಂದ್ 4 ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳಿ. ಆವಾಗ್ಲೇ ಅದರದ್ದು ಒಂದು ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬೆಲ್ಲನು ಕೂಡ ಹಾಕೊಂಡೆ, ನೀವು ನೋಡಿರ್ಬೋದು. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕುದಿ ಬರೋ ತರ ಕುದಿಸ್ಕೋಬೇಕು. ಲಾಸ್ಟ್ ಅಲ್ಲಿ ನಾವ್ ಇದಕ್ಕೆ ಏನು ಹಾಕ್ಬೇಕು ಅದೇನಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ, ಕೊನೆವರೆಗೂ ನೋಡಿ. ಈ ತರ ಹೈ ಫ್ಲೇಮ್ ಅಲ್ಲಿ ಕುದಿ ಬರ್ತಾ ಇರುವಾಗ ಅದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು 1-2 ನಿಮಿಷ ನೀವು ಕುದಿಸ್ಕೋಬೇಕು. ಇವಾಗ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ, ಇದು ಕುದಿತಾ ಇದೆ ಚೆನ್ನಾಗಿ. ಸೊ ನಿಮ್ಗೆ ಇದ್ರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ನೋಡಿದ್ಮೇಲೆನೆ ಅನ್ಸ್ಬೋದು ಇದು ಡೈಜೆಷನ್ಗೆ ಎಷ್ಟು ಒಳ್ಳೇದು ಅಂತ ಹೇಳಿ. ಇವಾಗ ನಾನು ಲಾಸ್ಟ್ ಅಲ್ಲಿ ಇದೇನು ನಾನು ಕುದಿನ ಆಫ್ ಮಾಡ್ಬೇಕು, ಗ್ಯಾಸ್ ಸ್ಟವ್ ಅನ್ನ ಆಫ್ ಮಾಡ್ಬೇಕನ್ನುವಾಗ ಒಂದ್ ಅರ್ಧ ನಿಂಬೆ ಹಣ್ಣನ್ನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ ವೇಳೆ ನಿಮ್ಗೆ ಹುಳಿ ಜಾಸ್ತಿ ಬೇಕು, ಸಿಹಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಟೇಸ್ಟ್ಗೆ ಹುಳಿ, ಸಿಹಿ, ಖಾರ ಅದನ್ನೆಲ್ಲ ನೀವು ನೋಡ್ಕೊಂಡು ಇದಕ್ಕೆ ಸರಿಸಮ ಮಾಡ್ಕೊಂಡು ರಸಂನ ಬಾಯ್ಲ್ ಮಾಡ್ಕೊಳ್ಳಿ. ನಿಜವಾಗ್ಲೂ ನೀವು ಒಂದ್ಸಲ ಈ ರಸಂನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಇದ್ರ ಫ್ಯಾನ್ ಆಗೋದ್ರಲ್ಲಿ ಯಾವುದೇ ಒಂದು ಇದಿಲ್ಲ. ನೀವು ಒಂದ್ಸಲ ಮಾಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ಚಿಕ್ಕವರಿಂದ ದೊಡ್ಡೋರ್ವರ್ಗೂನು ತುಂಬಾ ಒಳ್ಳೇದಿದು, ಡೈಜೆಷನ್ಗೆ ತುಂಬಾ ಒಳ್ಳೇದು. ನಾನು ನಾನ್ ವೆಜ್ ಮಾಡಿದಾಗಂತೂ ಯಾವಾಗ್ಲೂ ಮಾಡ್ತೀನಿ. ಸೊ ಈ ರೆಸಿಪಿ ನಿಮ್ಗೆ ಹೇಗನ್ಸಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಆಯ್ತಾ. ಊಟ ಎಲ್ಲ ಆಗಿದ್ಮೇಲೆ ಈವ್ನಿಂಗ್ ಟೀ ಎಲ್ಲ ಕುಡಿದ್ಬಿಟ್ಟು ಮಕ್ಕಳಿಗೆ ಟಾಯ್ಸ್ ತಗೊಳ್ಬೇಕು ಅಂತ ಹೋಗಿದ್ವಿ. 1 ತಿಂಗಳಿಗೆ 1 ಟಾಯ್ನ ನಾನು ಅವ್ರಿಗೆ ತಗೊಳ್ತೀನಿ. ಸೊ ಹಾಗಾಗಿ ಈ ಸಾರಿ ನಾವು ಇವತ್ತು ಹೋಗುವ ಅಂತ ಹೇಳಿ ಹೋಗಿದ್ವಿ. ನೋಡಿ ಇದನ್ನ ತಗೊಂಡ್ ಬಂದಿದ್ವಿ ಫೈನಲ್ ಆಗಿ. ಇಬ್ರಿಗೂನು ಒಂದೇ ತರ ಟಾಯ್ ತಗೊಂಡ್ ಬರ್ತಾ ಇದ್ವಿ, ಹಾಗೆ ಒಂದೇ ಕಲರ್ ಕೂಡ ತಗೊಂಡ್ ಬರ್ತಾ ಇದ್ವಿ. ಸೊ ಏನೋ ಒಂದ್ ಟೈಮ್ ಅಲ್ಲಿ ಆಟ ಆಡ್ತಾ ಇಬ್ರದೂನು ಜಗಳ ಸ್ಟಾರ್ಟ್ ಆಗ್ತಿತ್ತು. ಒಬ್ಬನ್ ಟಾಯ್ ಹಾಳಾಗುತ್ತೆ, ಇಲ್ಲ ಒಡೆದೋಗುತ್ತೆ, ಇಲ್ಲ ಇಬ್ರುನು ಒಂದೇ ಟಾಯ್ ಬೇಕಾಗುತ್ತೆ, ಆ ತರ ಎಲ್ಲ ಆಗುತ್ತೆ ಅಂತ ಹೇಳಿ ಈ ಸಾರಿ ಇಬ್ರು ಶೇರ್ ಮಾಡ್ಕೊಂಡು ಆಟ ಆಡೋ ತರ ಟಾಯ್ನ ತಗೊಂಡಿದ್ವಿ. ಒಂದು ಶಟಲ್ ಕಾಕ್ ತಗೊಂಡಿದ್ವಿ, ಹಾಗೆ ಇನ್ನೊಂದು ಈ ಟೈಪ್ ಏನೋ ಹೊಸ ಟೈಪ್ ಬಂದಿದೆ ಅದೇನೋ ಆ ತರ ತಗೊಂಡಿದ್ವಿ. ಇಬ್ರು ಆಟ ಆಡ್ಬೇಕು, ಒಬ್ಬರಲ್ಲಿ ಈ ಟಾಯ್ ಇಂದ ಆಟ ಆಡ್ಕೊಳ್ಲಿಕ್ಕೆ ಆಗಲ್ಲ. ಸೊ ಆ ತರದನ್ನ ತಗೊಂಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ಇವ್ರಿಬ್ರಲ್ಲಿ ಶೇರಿಂಗ್ ಅನ್ನೋದು ಬರುತ್ತೆ ಅಂತ ಹೇಳಿ. ಸೊ ಇದು ಏನ್ ತಗೊಂಬಂದ್ರು ಅಷ್ಟೇ, 1 ದಿನ 2 ದಿನ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಮಕ್ಕಳು. ಸೊ ಆಮೇಲೆ ಹೇಗಿದ್ರು ಅದು ಹಾಳಾಗುತ್ತೆ. ಏನಂದ್ರೆ ಇವ್ರದ್ದು ಸ್ವಲ್ಪ ಸ್ಕ್ರೀನ್ ಟೈಮ್ ಎಲ್ಲ ಕಮ್ಮಿ ಮಾಡ್ಬೇಕು ಅಂತ ಹೇಳಿ ನಾವು ಈ ತರ ಸ್ವಲ್ಪ ಯಾವತ್ತಾದ್ರೂ ಒಂದೊಂದು ಟಾಯ್ನ ತಗೊಳ್ತೀವಿ. ಅಷ್ಟೊತ್ತಿಗೆ ನಮ್ದು ರಜದ ದಿನ ಅನ್ನೋದು ಮುಗ್ದೆ ಹೋಯ್ತು. ಸೊ ಇಷ್ಟೇ ಆಗಿತ್ತು ಇವತ್ತಿನ ಈ ವ್ಲಾಗ್ ಅಲ್ಲಿ ನಾನು ರೆಕಾರ್ಡ್ ಮಾಡಿದ್ದೆಲ್ಲ. ಸೊ ಹೇಗನ್ಸಿತ್ತು ನಿಮ್ಗೆ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.